ಬಂಧುಗಳೇ, ನಾವೀಗ ಬಂದಿರುವುದು ನಮ್ಮ ಗುಮ್ಮಟನಗರಿ ವಿಜಾಪುರ. ಇಲ್ಲಿ ಬಿಜಾಪುರ ಜಿಲ್ಲೆಯ ಒಂದು ಸ್ಥಳಕ್ಕೆ ಬಂದಿರುವುದು. ಈಗ ಉಪ್ಲಿ ಬುರುಜ್ ಅಂತಾರಲ್ಲ, ಈ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ನಾವು ಆಗಮಿಸಿದ್ದೇವೆ. ಇದು ಬಿಜಾಪುರದ ನಗರದ ಮಧ್ಯದಲ್ಲಿ ಇರುವ ಶಿವಾಜಿ ಮಹಾರಾಜ್ ಸರ್ಕಲ್ದ ಹತ್ತಿರ ಇರುವ ಮಲಿಕ್ ಮೈದಾನ್ ತೋಪ್ ಇದೆಯಲ್ಲ, ಆ ಮಲಿಕ್ ಮೈದಾನ್ ತೋಪದಿಂದ ಕೇವಲ 500 ಮೀಟರ್ ಅಂತರದಲ್ಲಿಯೇ ಅತಿ ಹತ್ತಿರ, ಮಲಿಕ್ ಮೈದಾನ್ ತೋಪದ ಅತಿ ಹತ್ತಿರ ಇರುವ ಈ ಒಂದು ಉಪ್ಲಿ ಬುರ್ಜ್ ಮಹಾನ್ ಬೃಹತ್ ದೈತ್ಯಾಕಾರದ ಕಟ್ಟಡ. ಇದು ಭಾರಿ ಅದ್ಭುತವಾದ ಕಲ್ಲುಗಳಿಂದ ಮತ್ತು ಕಚ್ಚಿನಿಂದ ನಿರ್ಮಿಸಿದ್ದಾರೆ. ನಾವು ಇದನ್ನು ಸಾವಕಾಶವಾಗಿ ನಿಧಾನವಾಗಿ ಹತ್ತುತ್ತಾ ಇದ್ದೇವೆ. ಇಲ್ಲಿ ಬಹಳಷ್ಟು ಎತ್ತರವಾದ ಒಂದು ಕಟ್ಟೆಗಳು ಇಲ್ಲಿ ನಿರ್ಮಿಸಿದ್ದಾರೆ. ಆಗಿನ ಒಂದು ಆದಿಲ್ ಶಾಹಿ ಮನೆತನದ 15ನೇ ಶತಮಾನದಲ್ಲಿ ಇದನ್ನು ಕಟ್ಟಿರುವುದು ನಮಗೆ ಇತಿಹಾಸದ ಒಂದು ತಜ್ಞರಿಂದ ತಿಳಿದು ಬರುತ್ತದೆ. ಬಂಧುಗಳೇ, ಇದನ್ನು ಉಪ್ಲಿ ಬುರುಜ್ ಅಥವಾ ಹೈದರ್ ಬುರುಜ್ ಎಂದು ಕರೆಯುತ್ತಾರೆ. ಹೇಗೆಂದರೆ ಹೈದರ್ ಬುರುಜ್ ಇದು ಅಲಿ ಆದಿಲ್ ಶಾಹನ ಒಂದು ಕಾಲಮಾನದಲ್ಲಿ ದಂಡಾಧಿಕಾರಿಯಾಗಿದ್ದ ಹೈದರ್ ಖಾನನು ಸನ್ 1583ರಲ್ಲಿ ಕಟ್ಟಿಸಿದನು ಎಂದು ನಮಗೆ ಇತಿಹಾಸ ತಜ್ಞರಿಂದ ತಿಳಿದು ಬರುತ್ತದೆ. ಇದು ಬಹಳ ಎತ್ತರವಾದ ಒಂದು ಕಟ್ಟಡ. ಈಗ ನಾವು ಆ ಕಟ್ಟೆಗಳನ್ನೆಲ್ಲ ಏರಿ ಈಗ ಮೇಲೆ ತೋಪಿರುವ ಒಂದು ಸ್ಥಳಕ್ಕೆ ಬಂದಿರುತ್ತೇವೆ. ಅಂದರೆ ಈ ತೋಪುಗಳು ಇಲ್ಲಿ ಅದ್ಭುತವಾದ 2 ತೋಪುಗಳಿವೆ. ಮಲಿಕ್ ಮೈದಾನ್ ತೋಪ್ ಇದು ಭಾರಿ ಅದ್ಭುತವಾದ ತೋಪುಗಳಿಂದ 2 ತೋಪುಗಳು, ಅಲ್ಲೇ ಪಕ್ಕದಲ್ಲೇ ಮತ್ತೊಂದು ತೋಪು. ಒಂದು ತೋಪಂತೂ 30 ಫೂಟ್ 8 ಇಂಚು ಉದ್ದವಾಗಿದೆ. ಇನ್ನೊಂದು ತೋಪು 19 ಫೂಟ್ 8 ಇಂಚಿನದ ಉದ್ದವಾಗಿದೆ. ಈ ಬುರುಜ್ ಇದನ್ನು ಆಗಿನ ಆದಿಲ್ ಶಾಹಿ ಮಹಾರಾಜರು ಏಕೆ ಕಟ್ಟಿಸಿದರು ಇಂಥ ಒಂದು ಎತ್ತರವಾದ ಕಟ್ಟಡವನ್ನು ಅಂತ ವಿಚಾರಿಸಿದಾಗ ನಮಗೆ ಇತಿಹಾಸ ತಜ್ಞರಿಂದ ತಿಳಿದು ಬರುತ್ತದೆ. ಈ ಬುರುಜ್ ಉಪ್ಲಿ ಬುರುಜನ್ನು ಕಾವಲುಗಾರರಿಗಾಗಿ ರಾಜ್ಯದ ಒಂದು ರಕ್ಷಣೆ ಒಂದು ವಿಚಾರವಾಗಿ ಇದನ್ನು ಈ ಉಪ್ಲಿ ಬುರುಜನ್ನು ಕಾವಲುಗಾರರಿಗಾಗಿ ಕಟ್ಟಿಸಿದ್ದಾರೆ. ಇಲ್ಲಿ ಕಾವಲುಗಾರರು ಎತ್ತರದ ಒಂದು ಪ್ರದೇಶದಲ್ಲಿ ವಾಸ ಮಾಡಿ, ಎತ್ತರದ ಒಂದು ಪ್ರದೇಶದಲ್ಲಿ ತಮ್ಮ ಫೌಜ್ಗಳ ಮೂಲಕ ಅಥವಾ ಒಂದು ಕಣ್ಣುಗಾವಲುಗಳ ಮೂಲಕ ಹದ್ದಿನ ಕಣ್ಣುಗಳ ಮೂಲಕ ಅದನ್ನು ನಾವು ಕಾಯ್ದು ನೋಡಿದಾಗ ಬೇರೆ ರಾಜ್ಯದ ಅರಸರು, ಬೇರೆ ರಾಜ್ಯದ ವೈರಿ ರಾಜ್ಯ ಅರಸರು ಬಂದು ನಮಗೆ ಯಾವುದೇ ಧಕ್ಕೆ ಕೊಡಬಾರದು, ನೋವು ಕೊಡಬಾರದೆಂದು ನಾವು ಕಟ್ಟೆಚ್ಚರವಾಗಿ ಇಲ್ಲಿ ಕಾವಲವನ್ನು ಮಾಡಲು ಕಾವಲುಗಾರರಿಗಾಗಿ ಇದನ್ನು, ಅಂದರೆ ಆಗಿನ ಕಾಲದ ಒಂದು ಕಾವಲುಗಾರರು ಅಥವಾ ಸೈನಿಕರು ಅನ್ನಬಹುದು, ಅಂಥ ಸೈನಿಕರಿಗಾಗಿ ಅಥವಾ ಕಾವಲುಗಾರರಿಗಾಗಿ ಈ ಒಂದು ಉಪ್ಲಿ ಬುರುಜನ್ನು ನಿರ್ಮಿಸಿದ್ದರೆಂದು ನಮಗೆ ಇತಿಹಾಸ ತಜ್ಞರಿಂದ ಕಾಣಸಿಗುತ್ತದೆ. ಬಂಧುಗಳೇ, ಈ ಒಂದು ಕಟ್ಟಡ ಭಾರಿ ಅದ್ಭುತವಾಗಿದ್ದು ಇಲ್ಲಿ ಸಾಕಷ್ಟು ದಿನನಿತ್ಯ ಸಾವಿರಾರು ಇತಿಹಾಸ ತಜ್ಞರು ಮತ್ತು ಪ್ರವಾಸಿಗರು ಇಲ್ಲಿ ಮತ್ತು ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಕೂಡ ಬರುತ್ತಾರೆ. ನಾವು ಈಗ ಎಲ್ಲವನ್ನು ಆ ತೋಪುಗಳಿರುವ ಸ್ಥಳಕ್ಕೆ ಹೋಗಿ ಈಗ ನಾವು ಕೆಳಗಡೆ ಬರ್ತಾ ಇದ್ದೇವೆ. ಕಟ್ಟಡಗಳನ್ನು ಏರಿ ಕಟ್ಟೆಗಳನ್ನು ಏರಿ ನಮಗೆ ಸುಸ್ತಾಗುತ್ತದಂತೆ ಅನಿಸುತ್ತದೆ. ಆದರೂ ಕೂಡ ಇಳಿಯುವಾಗ ಅಷ್ಟೊಂದು ಏನು ನಮಗೆ ಸುಸ್ತಾಗಲಿಲ್ಲ, ಬಂದೆವು. ಆದರೆ ಈ ಒಂದು ಕಟ್ಟಡವನ್ನು ನೋಡಿದ ಕ್ಷಣ ನಮಗೆ ಎಷ್ಟೇ ಎತ್ತರವಾದರೂ ಕೂಡ ಇದನ್ನು ನಾವು ಕಟ್ಟೆಗಳನ್ನು ಹತ್ತಿ ಮೇಲೆ ಹೋಗಲೇಬೇಕೆಂಬ ನಮ್ಮ ಮನಸ್ಸಿನಲ್ಲಿ ಒಂದು ಸ್ಥೈರ್ಯ ಮೂಡುತ್ತದೆ, ಒಂದು ಆಸೆ ಹುಟ್ಟುತ್ತದೆ. ಈ ಒಂದು ತಾಣ ಅದ್ಭುತವಾದ ತಾಣ ಉಪ್ಲಿ ಬುರುಜ್ ಅಂತೀವಲ್ಲ ನಾವು, ಇದು ಹೈದರ್ ಬುರುಜ್ ಅಥವಾ ಉಪ್ಪಲಿ ಬುರುಜ್ ಹೈದರ್ ಬುರುಜ್ ಅಥವಾ ಉಪ್ಪಲಿ ಬುರುಜ್
ಇದನ್ನು ಆಗಿನ ಕಾಲದ ಆದಿಲ್ ಶಾಹಿ ಮನೆತನದ ರಾಜ್ಯ ಮನೆತನದಲ್ಲಿ ಅಲಿ ಆದಿಲ್ ಶಾಹನ ಕಾಲದಲ್ಲಿ ದಂಡಾಧಿಕಾರಿಯಾಗಿದ್ದ ಹೈದರ್ ಖಾನನು 1583ರಲ್ಲಿ ಇದನ್ನು ಕಟ್ಟಿಸಿದನು.